ನಮಸ್ಕಾರ ವೀಕ್ಷಕರೇ, ನಲ್ಗುಟ್ಲಪಲ್ಲಿ ಕ್ಲಸ್ಟರ್ನ ಅತಿ ಶಿಕ್ಷಕರಿಗೆ ಬೀಳ್ಕೊಡುಗೆ ಮತ್ತು ವರ್ಗಾವಣೆಗೊಂಡ ಶಿಕ್ಷಕರಿಗೆ ಅತಿ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ. ಬಾಗೇಪಲ್ಲಿಯ ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ನ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿ ಶಿಕ್ಷಕರಿಗೆ ಮತ್ತು ವರ್ಗಾವಣೆಗೊಂಡ ಶಿಕ್ಷಕರಿಗೆ ಕ್ಲಸ್ಟರ್ ವತಿಯಿಂದ ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿ ಬೀಳ್ಕೊಡುಗೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಾಗೇಪಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಆಂಜನೇಯಲು, ಸಿಆರ್ಪಿಗಳಾದ ವಿಜಯಕುಮಾರ್, ಪಾಳ್ಳಿಕೆರೆ ಸಿಆರ್ಪಿ ಮಂಜುನಾಥ್ರವರು ಮಾತನಾಡಿ ಅತಿ ಶಿಕ್ಷಕರ ಸೇವೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಲಕ್ಷ್ಮೀನಾರಾಯಣ, ಶ್ರೀನಿವಾಸಾಚಾರಿ, ಶ್ರೀನಿವಾಸ ರೆಡ್ಡಿ, ಸುರೇಶ್ ಬಾಬು, ನಲಿನಾ, ಸರಸ್ವತಿ ಎನ್, ಉಮಾದೇವಿ ಸೇರಿದಂತೆ ಇತರೆ ಶಿಕ್ಷಕರು, ಮಕ್ಕಳು ಹಾಜರಿದ್ದರು. ಪ್ರತಿ ವರ್ಷ ಕೂಡ ಈ ಒಂದು ಅತಿ ಶಿಕ್ಷಕರಿಗೆ ಸನ್ಮಾನ ಬೀಳ್ಕೊಡುಗೆ ಸಮಾರಂಭವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದ್ರ ಉದ್ದೇಶ, ನಮ್ಮ ಕ್ಲಸ್ಟರ್ಗೆ ಬಂದಿರುವಂಥ ಅತಿ ಶಿಕ್ಷಕರು ನಮಗೆ ಆಪತ್ತು ಬಾಂಧವರಾಗಿ ಬಂದಿದ್ದಾರೆ. ಅವರಿಲ್ಲ ಅಂತಂದರೆ ಕೆಲವೊಂದು ಶಾಲೆಗಳನ್ನು ನಡೆಸೋದಕ್ಕೆ ನಮ್ಮ ಹತ್ರ ಶಿಕ್ಷಕರೇ ಇಲ್ಲ. ಅದರಲ್ಲಿ ವಿಶೇಷವಾಗಿ ಬಾಗೇಪಲ್ಲಿ ತಾಲೂಕಲ್ಲಂತೂ ಶಿಕ್ಷಕರ ಕೊರತೆ ಎದ್ದು ಕಾಣುತ್ತೆ. ಹಾಗಾಗಿ ಅದನ್ನು ತುಂಬಿಸ್ತಾ ಇರುವಂಥದ್ದು ನಮ್ಮ ಅತಿ ಶಿಕ್ಷಕರು. ಅವರು ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಸಕಾಲದಲ್ಲಿ ಸಮಯಕ್ಕೆ ಸರಿಯಾಗಿ ಶಾಲೆಗಳನ್ನು ತೆರೀತಾ ಇದ್ದಾರೆ. ಹಾಗಾಗಿ ಇಲಾಖೆಗೆ ಅವರು ಕೂಡ ಒಂದು ಗೌರವ ತಂದಿದ್ದಾರೆ. ಹಾಗೆ ವರ್ಷ ಪೂರ್ತಿ ದುಡಿದಿರುವಂಥ ಅವ್ರಿಗೂ ಕಡೆಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ರೆ ಅವ್ರಿಗೊಂದು ಸಮಾಧಾನ ಆಗುತ್ತೆ. ನಮ್ಮನ್ನು ಗುರುತಿಸಿದಾರಪ್ಪ ಅನ್ನೋಂಥದ್ದು ಸಮಾಧಾನಕರ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ನೆಕ್ಸ್ಟ್ ಕೂಡ ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನುವಂಥ ಆಸಕ್ತಿ ಕೂಡ ಅವ್ರಿಗೆ ಬೆಳೆಯುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಸುಮಾರು 10 ವರ್ಷಗಳ ಕಾಲ ನಮ್ಮ GHPS ಕೇಂದ್ರ ಶಾಲೆಯಲ್ಲಿ ಶ್ರೀಮತಿ ನಲಿನಾ ಮೇಡಮ್ ಅವರು ಬಹಳ ಅತ್ಯುತ್ತಮವಾಗಿ ಏನೇ ಕೆಲಸ ಹೇಳಿದ್ರು ಕೂಡ ಸರ್ ಆಯ್ತು ಸರ್ ಅಂತ ಹೇಳ್ಬಿಟ್ಟು ಸೌಭ್ಯತೆಯಿಂದ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಏನೇ ಸಮಸ್ಯೆ ಹೇಳಿದ್ರು ಕೂಡ ಪಾಪ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು. ಹಾಗಾಗಿ ಅವರ ವರ್ಗಾವಣೆ ಆಗಿರೋದು ಕೂಡ ನಮ್ಗೆ ತುಂಬ ನೋವಾಗುತ್ತೆ. ಆದ್ರೆ ಏನಾಗಬೇಕಲ್ಲ, ಪಾಪ ಅವ್ರ ಸ್ವಂತ ಗ್ರಾಮದ ಕಡೆ ಸಿಕ್ಕಿರೋದ್ರಿಂದ ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳು ಮಾಡಿ ಆ ಒಳ್ಳೆಯ ಮಕ್ಕಳನ್ನು ಬೆಳೆಸ್ತಾರೆ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ದುರ್ದೈವ ಅಂತಂದ್ರೆ ಇಲ್ಲಿ ಯಾಕೋ ನಮ್ಮ ಒರಿಜಿನಲ್ ಟೀಚರ್ಸ್ ಕಡಿಮೆ ಆಗ್ತಿದ್ದಾರೆ, ಗೆಸ್ಟ್ ಟೀಚರ್ಸು ರೈಸ್ ಆಗ್ತಾ ಇದ್ದಾರೆ. ಅಂದರೆ ಇಲ್ಲೊಂದೇ ಅಂತಲ್ಲ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸುಮಾರು ಕ್ಲಸ್ಟರ್ಗಳಲ್ಲೂ ಅದೇ ರೀತಿ ಇದೆ. ಬಟ್ ಚೇಳೂರು ನಿಯರ್ ಇದ್ರೂ ಒಂದು ಸ್ವಲ್ಪ ಇಲ್ಲೇ ಕಡಿಮೆ ಆಗ್ತಿದೆ. ಹಾಗಾಗಿ ಅದರ ಒಂದು ನಷ್ಟವನ್ನು ತುಂಬುತ್ತಾ ಇರೋದು ನೀವು. ಇಲ್ಲಿ ಮಕ್ಕಳಿಗೆ ಇಲ್ಲಿರ್ತಕ್ಕಂಥ ಈ ಕ್ಲಸ್ಟರಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ ಬರ್ತಕ್ಕಂಥ ಮಕ್ಕಳಿಗೆ ಏನು ತೊಂದರೆ ಆಗ್ದಿರಾ ಇಲಾಖೆ ಏನು ನಿಮಗೆ ಗೈಡ್ ಮಾಡುತ್ತೋ, ಏನು ಜವಾಬ್ದಾರಿ ಕೊಡುತ್ತೋ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ನೀವು ಶಾಲೆಗಳು ಮುಚ್ಚಿದೆ ಉಳಿಸ್ಕೊಳ್ತಾ ನೀವು ಬಂದಿದ್ದೀರಂದರೆ ನಿಮ್ಮ ಒಂದು ಡೆಡಿಕೇಶನ್ಗೆ ನಾವೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕಾಗುತ್ತೆ. ಇವಾಗ ನಮಗೆ ಫೀಡ್ಬ್ಯಾಕ್ ಇರ್ತಕ್ಕಂಥ ಸ್ಕೂಲ್ಗಳು ಮಕ್ಕಳು ನೋಡಿದ್ರೆ ನಮಗೆ ಎಲ್ಲೋ ಒಂದು ರೀತಿ ಆತಂಕ. ಮುಂದಿನ ದಿನಗಳಲ್ಲಿ ನೀವಾಗಲಿ ನಾವಾಗಲಿ ಶಾಲೆಗಳನ್ನು ಉಳಿಸ್ಲಿಕ್ಕೆ ಆಗ್ತಿದೆಯಾ ಇಲ್ಲ ಅಂಥದ್ರಲ್ಲೂ ನಿಮಗೆ ಸರ್ಕಾರ ಕೊಡ್ತಕ್ಕಂಥ ಬರೀ 10,000ದಲ್ಲಿ ನಾವು 70-80,000 ತಗೊಳ್ತಕ್ಕಂಥ ಶಿಕ್ಷಕರ ಜೊತೆ ಅವರಷ್ಟೇ ಜವಾಬ್ದಾರಿ ತಗೊಂಡು ನೀವು ಕೆಲಸ ಮಾಡ್ತಿದ್ದೀರಿ ಅಂದರೆ ಖಂಡಿತ ಆ ದೇವರು ಆ ಮಕ್ಕಳ ಒಂದು ಅವರ ಒಂದು ಏನು ನೀವು ಅಕ್ಷರ ಕಲಿಸಿದ್ದೀರೋ ಅದರ ಋಣ ಖಂಡಿತ ನಿಮಗೆ ಪ್ರತಿಫಲವಾಗಿ ಸಿಕ್ಕೇ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಶಿಕ್ಷಕರಾಗಿ ಬರ್ತೀರಾ. ಮತ್ತು ಆ ಒಂದು ಮಕ್ಕಳು ಕೂಡ ನಿಮ್ಮನ್ನು ನಮ್ಮ ಶಿಕ್ಷಕರು ಅಂತ ಜೀವನದಲ್ಲಿ ನೆನೆಸ್ಕೊಳ್ತಾರೆ. ಅದರ ಒಂದು ಪ್ರತಿಫಲ ನಿಮಗೆ ಇದ್ದೇ ಇರುತ್ತೆ. ಇಲಾಖೆಯು ಕೂಡ ನಿಮ್ಮನ್ನು ಪ್ರತಿ ವರ್ಷ ಅವಕಾಶ ಇದ್ದಾಗ ಖಂಡಿತ ನಿಮ್ಮನ್ನು ಸಂಪರ್ಕಿಸುತ್ತೆ, ತಗೊಳ್ಳುತ್ತೆ. ನಮ್ಮ ಸಂಬಂಧ ಹೀಗೆ ಇರಲಿ. ಈ ಕ್ಲಸ್ಟರೂ ಇನ್ನು ಹೆಚ್ಚು ಮಕ್ಕಳು ಶಾಲೆಗಳಿಗೆ ಸೇರಿಸಿ ನಾವು ಎಲ್ಲ ಸರ್ಕಾರಿ ಶಾಲೆಗಳನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಒಂದು ಕೆಲಸ ಮಾಡೋಣ ಅಂತ ಹೇಳ್ತಾ, ಅದರಲ್ಲಿ ನೀವು ಸಹಭಾಗಿಯಾಗಿರೋದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳ್ತಾ ನನ್ನ ಮಾತನ್ನು ಒಂದು ಕಡೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ವಿದ್ಯೆಯನ್ನು ಅಪಹರಿಸಲಾಗದ ಸಂಪತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದೆಲ್ಲ ಕೂಡ ಸತ್ಯ, 100ಕ್ಕೆ 100% ನಾವು ಅದನ್ನು ಸತ್ಯ ಅಂತಲೇ ಭಾವಿಸ್ಬೋದು. ಇದಕ್ಕೇನು ಒಂದು ಸಾಕ್ಷಿ ಅಂತ ಹೇಳಿದ್ರೆ ನಾವೆಲ್ಲ ಇದಕ್ಕೂ ಕೂಡ ಪ್ರತ್ಯಕ್ಷವಾಗಿರ್ತಕ್ಕಂತಹ ಸಾಕ್ಷಿ. ಯಾಕೆ ಹೇಳ್ತಾರೆ ವಿದ್ಯೆ ಅಂತಕ್ಕಂಥದ್ದನ್ನು ಹೇಳಿದ್ರೆ ವಿದ್ಯೆ ಅಂತಕ್ಕಂಥದ್ದು ಇಡೀ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಆಯುಧ.
ಅದಕ್ಕೆ ಹೇಳ್ತಾರೆ, ಪೆನ್ನು ಒಂದು ಕತ್ತಿ ಮಾಡದೇ ಇರ್ತಕ್ಕಂಥ ಕೆಲಸವನ್ನು ಒಂದು ಪೆನ್ ಮಾಡುತ್ತೆ. ಒಂದು ಲೇಖನಿ 1,000 ಆಯುಧಗಳಿಗೆ ಸಮ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಅದನ್ನು ಒಳ್ಳೆಯದಕ್ಕಾಗಿ ಬಳಸಬೇಕು, ಕೆಟ್ಟದ್ದಕ್ಕಾಗಿ ಅಂತಲ್ಲ. ಅದಕ್ಕೆ ವಿದ್ಯೆಗೆ ಸಂಸ್ಕೃತದಲ್ಲಿ ಸನಾತನ ಕಾಲದಿಂದಲೂ ಕೂಡ, ಆದಿಕಾಲದಿಂದಲೂ ಕೂಡ ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ ಹಿರಿಯರು. ಏನು ಅಂತ ಹೇಳಿದ್ರೆ, ವಿದ್ಯಾ ದದಾತಿ ವಿನಯಂ, ವಿನಯಾದ್ವಾತಿ ಪಾತ್ರತ್ವಾನ್ ಧನಮಾಪ್ನೋತಿ, ಧನ ಧರ್ಮಂ ತತಃ ಸುಖಂ ಅಂತಂದು ಅಷ್ಟು 3 ಸಾಲನ್ನು ಹೇಳ್ತಾರೆ. ಏನು ಇದರ ಅರ್ಥ ಅಂತ ಹೇಳಿದ್ರೆ, ವಿದ್ಯೆಯಿಂದ ವಿನಯ, ವಿನಯದಿಂದ ಯೋಗ್ಯತೆ, ಯೋಗ್ಯತೆಯಿಂದ ಹಣ, ಹಣದಿಂದ ಧರ್ಮಾಚರಣೆ, ಧರ್ಮದಿಂದ ಸುಖ ಪ್ರಾಪ್ತಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇವತ್ತು ನಾವೆಲ್ಲ ಕೂಡ ಒಳ್ಳೆಯ ಬಟ್ಟೆ, ಒಳ್ಳೆಯ ಮನೆ ಕಟ್ಕೊಂಡು, ಒಳ್ಳೆಯ ಕುಟುಂಬವನ್ನು ಬೆಳೆಸ್ಕೊಂಡು, ಒಳ್ಳೆಯ ಮಕ್ಕಳನ್ನು ನಾವು ಹೆತ್ತು ಅವರನ್ನು ಸಾಕಿ ಸಲಹಿ ಅವರನ್ನು ಒಂದು ಸ್ಥಾನಕ್ಕೆ ಕೊಂಡೊಯ್ಯತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ವಿದ್ಯಾದಾತಿ ವಿನಯಂ, ವಿದ್ಯೆಯಿಂದ ನಾವು ವಿನಯವನ್ನು ಕಲ್ತಿದ್ದೀವಿ. ವಿನಯದಿಂದ ಯೋಗ್ಯತೆ, ಆ ಒಂದು ವಿನಯದಿಂದ ನಮಗೇನಾಗಿದೆ ಸಮಾಜದಲ್ಲಿ ಒಂದು ಯೋಗ್ಯತೆಯನ್ನು, ಗೌರವವನ್ನು ಕೊಂಡುಕೊಂಡಿದ್ದೀವಿ. ಯೋಗ್ಯತೆಯಿಂದ ಹಣ, ಕೆಲಸಕ್ಕೆ ಸೇರಿದ್ದೀವಿ, ಸಂಬಳ ಅಂತಕ್ಕಂಥ ರೂಪದಲ್ಲಿ ಅಥವಾ ಗೌರವಧನ ಅಂತಕ್ಕಂಥ ರೂಪದಲ್ಲಿ ನಮ್ಗೆ ದುಡ್ಡನ್ನು ತಂದುಕೊಡ್ತಾ ಇದೆ. ಹಣದಿಂದ ಧರ್ಮಾಚರಣೆ, ಏನು ಧರ್ಮಾಚರಣೆಯನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ಸಿಕ್ಕಿರ್ತಕ್ಕಂಥ ಇನ್ನು ವೃತ್ತಿಯನ್ನು ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು, ಅದೇ ನಮಗೆ ಕಾಪಾಡ್ತಕ್ಕಂಥದ್ದು ಧರ್ಮ. ಆ ಧರ್ಮದಿಂದ ನಮಗೆ ಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆ ದೇವರ ದಯೆಯಿಂದ ನಮಗೆ ಧರ್ಮವನ್ನು ಪ್ರಾಪ್ತಿ ಮಾಡ್ತಾನೆ, ಪುಣ್ಯವನ್ನು ಪ್ರಾಪ್ತಿ ಮಾಡ್ತಾನೆ ಅಂತಕ್ಕಂಥ ಒಂದು ಗುರುತರವಾಗಿರ್ತಕ್ಕಂತಹ ಒಂದು ಶ್ಲೋಕವನ್ನು ಸುಮಾರು ಸನಾತನ ಕಾಲದಿಂದಲೇ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಬರೀ ಗುರು ಅಂದರೆ ಬರೀ ಶಾಲೆಯಲ್ಲಿ ಕೆಲಸ ಮಾಡಿ ವಿದ್ಯಾಬುದ್ಧಿಯನ್ನು ಕಲಿಸ್ಕೊಟ್ಟವನು ಮಾತ್ರ ಗುರು ಅಂತ ಹೇಳೋದಿಲ್ಲ. ಏನು ಅಕ್ಷರ ಕಲಿಸಿದ ಆತಂ ಗುರು ಅಂತ ಹೇಳ್ತಾರೆ. ಒಂದು ಅಕ್ಷರವನ್ನು ಕಲಿಸಲಿ, ಜೀವನದಲ್ಲಿ ಯಾರೇ ಆಗಿರಲಿ ಆತನನ್ನು ನಾವು ಗುರು ಅಂತಕ್ಕಂಥದ್ದನ್ನು ಭಾವಿಸ್ಬೇಕು ಅಂತಕ್ಕಂಥದ್ದು. ಅದಕ್ಕೆ ಬಹಳ ಮಹತ್ತರವಾಗಿರ್ತಕ್ಕಂಥ ಸ್ಥಾನ ಇದೆ. ಎಲ್ಲ ಹುದ್ದೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂತ ಹೇಳಿದರೆ ಗುರುವಿಗಿದೆ. ನೀವು ಡಾಕ್ಟರ್ ತಗೊಳ್ಳಿ, ವಿಜ್ಞಾನಿಯನ್ನು ತಗೊಳ್ಳಿ, ಇಂಜಿನಿಯರ್ನ ತಗೊಳ್ಳಿ, ಎನಿ ಎಂಪ್ಲಾಯಿನ ತಗೊಳ್ಳಿ, ಆದರೆ ಒಬ್ಬ ರಾಜಕೀಯ ವ್ಯಕ್ತಿಯನ್ನು ತಗೊಳ್ಳಿ, ಒಬ್ಬ ಪ್ರಧಾನಮಂತ್ರಿಯನ್ನು ತಗೊಳ್ಳಿ, ರಾಷ್ಟ್ರಪತಿಯನ್ನು ತಗೊಳ್ಳಿ, ಇವರನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಆ ಸ್ಥಾನಕ್ಕೆ ಕೊಂಡೊಯ್ಯತಕ್ಕಂಥ ಯಾವುದಾದ್ರೂ ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಸಮರ್ಪಕವಾಗಿರ್ತಕ್ಕಂಥ ಒಂದು ಆಯುಧ ಅಂತಕ್ಕಂಥದ್ದನ್ನ ಹೇಳಿದ್ರೆ ಅದೇ ನಮ್ಮ ಶಿಕ್ಷಣ. ಅದಕ್ಕಾಗಿ ಹೇಳ್ತಾರೆ, ಮೆನ್ ಆರ್ ಡೆವಲಪ್ಡ್ ಬೈ ಎಜುಕೇಷನ್ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಒಂದು ಉನ್ನತ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥದ್ದು ಯಾವುದಾದ್ರೂ ಇದೆ ಅಂತ ಹೇಳಿದರೆ ಅದು ಎಜುಕೇಷನ್. ಮೆನ್ ಆರ್ ಡೆವಲಪ್ಡ್ ಬೈ ಎಜುಕೇಷನ್, ಪ್ಲಾಂಟ್ಸ್ ಆರ್ ಡೆವಲಪ್ಡ್ ಬೈ ಕಲ್ಟಿವೇಟ್ಸ್ ಅಂತ ಹೇಳ್ತಾರೆ. ಪ್ಲಾಂಟ್ಸ್ ಆರ್ ಡೆವಲಪ್ಡ್ ಬೈ ಕಲ್ಟಿವೇಟ್ಸ್. ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ವ್ಯವಸಾಯಕ್ಕೆ ಅತ್ಯಂತ ಸಮರ್ಪಕವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಶಕ್ತಿಯ ವರ್ಧಕ ಯಾವುದಾದ್ರು ಇದೆ ಅಂತ ಹೇಳಿದ್ರೆ ಅದು ಫರ್ಟಿಲೈಸ್ ಅಂತಕ್ಕಂಥದ್ದು. ಗೊಬ್ಬರ ಇಲ್ಲದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನಾವು ಒಂದು ಫಸಲನ್ನು ಒಂದು ಉತ್ತಮವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ಒಂದು ಜನರೇಷನಲ್ಲಿ, ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇಂಥ ಒಂದು ಈಗ ಪ್ರತ್ಯೇಕತೆ ಅಂತಕ್ಕಂಥದ್ದು ಏನೂ ಇಲ್ಲ. ಇಲ್ಲಿ ನಾವು ಸರ್ಕಾರಿ ಶಿಕ್ಷಕರು, ನೀವು ಅತಿಥಿ ಶಿಕ್ಷಕರು ಇಲ್ಲ, ಖಾಸಗಿ ಶಿಕ್ಷಕರು, ಸರ್ಕಾರಿ ಶಿಕ್ಷಕರು ಭಿನ್ನತೆ ಇಲ್ಲ ಅಲ್ವಾ. ನಾಲೆಡ್ಜಸ್ಸಲ್ಲಿ ಬೇರೆ ಇರ್ಬೋದು, ಆದರೆ ಈ ಶಿಕ್ಷಕ ಗುರು ಅಂತ ಗುರುತಿಸ್ಕೊಂಡ್ಮೇಲೆ ಅದಕ್ಕೆ ಹೇಳ್ತಕ್ಕಂಥದ್ದು ಗುರು ಅಂತಕ್ಕಂಥದ್ದು ಎಷ್ಟು ಅಗಾಢವಾಗಿರ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ ಆತನು ಒಬ್ಬ ವ್ಯಕ್ತಿ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಆದರೆ ವ್ಯಕ್ತಿ ಅಲ್ಲ ಅಂದರೆ ಯಾರು? ಶಕ್ತಿ. ಆ ಶಕ್ತಿಯನ್ನು ಅಪಹರಿಸಲಾಗಲ್ಲ. ಈಗ ನನ್ನ ಶಕ್ತಿಯನ್ನು ಬೇರೊಬ್ಬರು ಅಪಹರಿಸಲಾಗಲ್ಲ, ನನ್ನ ವಿದ್ಯೆಯನ್ನು ಬೇರೊಬ್ಬರು, ನನ್ನ ಜ್ಞಾನವನ್ನು ಬೇರೊಬ್ಬರು ಅಪಹರಿಸೋದಕ್ಕೆ ಸಾಧ್ಯ ಆಗಲ್ಲ. ಯಾರನ್ನು ಗುರು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಯಾರು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು, ಯಾರು ನಮ್ಮಲ್ಲಿರ್ತಕ್ಕಂಥ ಮೌಢ್ಯತೆಯನ್ನು, ಯಾರು ನಮ್ಮಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು, ಯಾರು ನಮ್ಮಲ್ಲಿರ್ತ ಅಗಾಢವಾಗಿ ಬೇರೂರಿರ್ತಕ್ಕಂತಹ ದುಷ್ಟ ಪರಿಣಾಮಗಳನ್ನು, ದುಷ್ಟ ಕೆಲಸಗಳನ್ನು, ದುಷ್ಟ ಶಕ್ತಿಗಳನ್ನು ಅದನ್ನು ಮರುಮಾಚುವಂತೆ ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂತ ಹೇಳಿದರೆ ಅದು ಗುರುವಿಗಿದೆ. ಆ ಗುರು ಬರೀ ಶಿಕ್ಷಕನೇ ಆಗಿರಬೇಕು ಅಂತೇನಿಲ್ಲ. ನಾವು ಹೇಳ್ತೀವಿ ಗುರುಗಳಂದ್ರೆ ಬರೀ ಟೀಚರ್ಸ್ ಅಂತ ಅಲ್ಲ, ಅದು ಸಂಪೂರ್ಣವಾಗಿ ವಿಶಾಲ ಅರ್ಥದಲ್ಲಿ ತಗೊಳ್ಳೋದಾದರೆ, ಒಂದು ಫಾರ್ ಎಕ್ಸಾಂಪಲ್ ನಮಗೆ ಒಂದು ಸ್ಕೂಟಿ ಓಡಿಸೋಕ್ಕೆ ಬರೋಲ್ಲ ಅಂತ ಹೇಳಿದರೆ ಆ ಸ್ಕೂಟಿಯನ್ನು ಕಲಿಸ್ತಕ್ಕಂಥವ್ರು ನಮ್ಮ ಫ್ರೆಂಡೇ ಆಗಿರ್ಬೋದು. ನಮ್ಮ ಮಿಸಸ್ಗೆ ನಾವೇ ಸ್ಕೂಟಿಯನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಆ ಸ್ಕೂಟಿಯನ್ನು ಕಳಿಸ್ಕೊಟ್ಟಿರ್ತಕ್ಕಂಥ ಗುರು ಯಾರು ಅಂತ ಹೇಳಿದ್ರೆ ನಮ್ಮ ಯಜಮಾನರು ಅಂತ ಹೇಳ್ತಾರೆ, ನಮ್ಮ ಫ್ರೆಂಡ್